ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಟಾಕ್ಸಿಕ್ ಸಿನಿಮಾ ಇವತ್ತು ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು. ಅಫ್ಕೋರ್ಸ್ ಬೆಂಗಳೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಶೋ ಸ್ಟಾರ್ಟ್ ಆಗ್ತಿರುವಂತದ್ದು. ಇನ್ನು ಕರ್ನಾಟಕದಾದ್ಯಂತ ಕೂಡ ಬೆಳಗ್ಗೆ 6 ಗಂಟೆ ಎಲ್ಲೆಡೆ ಕೂಡ ಶೋ ಸ್ಟಾರ್ಟ್ ಆಗ್ತಿದೆ. ಇನ್ನು ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದಿರುವಂತದ್ದು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಅವರೆಲ್ಲರನ್ನೂ ಕೂಡ ಮಾತಾಡ್ಸೋಣ. ಸೊ ಇವತ್ತು ಬೆಳಗ್ಗೆನೆ ಸೂರ್ಯ ಹುಟ್ಟೋದಕ್ಕೂ ಮೊದಲೇ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಕಣ್ತುಂಬಿಕೊಳ್ತಿದ್ದೀರಾ. ಅದು 4 ವರ್ಷ ಆದ್ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಮೇಡಮ್? 4 ವರ್ಷ ಆದ್ಮೇಲೆ ನಮ್ಮ ಬಾಸ್ನ ಮತ್ತೆ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಇತಿಹಾಸದ ದಿನ ಅಂತಾನೆ ಹೇಳ್ಬೋದು ಮೇಡಮ್. ನಿಜವಾಗ್ಲೂ ಇಡೀ ಪ್ರಪಂಚ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ನೋಡುವಂತ ಸಮಯ ಹತ್ರ ಬಂದಿದೆ. ನೋಡಿ, ಥಿಯೇಟ್ರಲ್ಲಿ ಜನ ಇಲ್ಲ ಅಂತ ಇದ್ರಿ, ಇವತ್ತು ಬೆಳಿಗ್ಗೆ ಇನ್ನೂ 6 ಗಂಟೆ ಆಗಿಲ್ಲ, ಆದ್ರೂ ಜನಗಳನ್ನ ಕಂಟ್ರೋಲ್ ಮಾಡಕೈತ್ರೆ ಅಷ್ಟು ಜನ ಬಂದಿದ್ದಾರೆ. ಇದೇ ಕನ್ನಡಿಗರ ತಾಕತ್ತು. ಕನ್ನಡಿಗರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಯಶ್ ಅವರೇ ಸಾಕ್ಷಿ ಮೇಡಮ್. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ನಿಜವಾಗ್ಲೂ 4 ವರ್ಷ ಬರೀ ಇದೊಂದು ಸಿನಿಮಾ ಅಲ್ಲ, ಒಂದು ದಂತಕಥೆ ಅಂತಾನೆ ಹೇಳ್ಬೋದು ಮೇಡಮ್. ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ತಗೊಂಡೋಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಪ್ಯಾನಿಸಮ್ನ ಬಿಡಿ, 1 ವಾರ ಅಷ್ಟೇನೆ ಕಷ್ಟಪಟ್ಟು ಸಿನಿಮಾನ ಗೆಲ್ಸ್ ನೋಡಿ. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಅವರೇ ನಮ್ಗೆ ಶತ್ರುಗಳು ಮೇಡಮ್. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಜನ ಟಾಕ್ಸಿಕ್ ಟ್ರೈಲರ್ಗಳನ್ನ ನೋಡಿ ಅದ್ ನೋಡ್ಬೇಡಿ ಇದ್ ನೋಡ್ಬೇಡಿ ಅಂತಾರಲ್ಲ. ಬೇರೆ ಇಂಡಸ್ಟ್ರಿ ಅವ್ರು ಎದ್ ನಿಂತು ಟಾಕ್ಸಿಕ್ ಈ ಲೆವೆಲ್ ಮಾಡಿದೀರಾ ಅನ್ಬಿಟ್ಟು ಸಲ್ಯೂಟ್ ಹೊಡಿತಾರೆ. ಇನ್ಮೇಲಿಂದ ಯಾವ ವುಡ್ ಇಲ್ಲ ಮೇಡಮ್, ಆ ವುಡ್ ಈ ವುಡ್ ಓನ್ಲಿ ಸ್ಯಾಂಡಲ್ವುಡ್. ಇಡೀ ಪ್ರಪಂಚಕ್ಕೆ ಒಬ್ರು ಹೀರೋ ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು ಮೇಡಮ್. ಖುಷಿ ಆಗುತ್ತೆ ಅಂದ್ರೆ ಈ ಮಟ್ಟಕ್ಕೆ ಗ್ಲೋಬಲಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ, ಜೊತೆಗೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಅಲ್ಲೂ ಕೂಡ ಮೇಕಿಂಗ್ ಆಗಿರುವಂತದ್ದು ಈ ಸಿನಿಮಾ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಈ ಪ್ರಪಂಚದಲ್ಲಿ ನುಡಿದಂತೆ ನಡೆಯುತ್ತಿರೋ ಏಕೈಕ ಹೀರೋ ಅಂತ ಹೇಳಿದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರೇ ಅಂತ ಹೇಳ್ತೀನಿ. ಯಾಕಂದ್ರೆ ಅವರು ಫಸ್ಟ್ ಮಾತಾಡ್ಬಿಡಲ್ಲ, ಕೆಲಸ ಮಾಡ್ಬಿಟ್ಟು ಆಮೇಲೆ ಮಾತಾಡ್ತಾರೆ. ನೋಡಿದಿರಲ್ಲ, ಅವ್ರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಎದೆ ತಟ್ಕೊಂಡು ಹೇಳ್ರಿ ಪ್ರತಿಯೊಬ್ಬ ಕನ್ನಡಿಗರು, ರಾಕಿಂಗ್ ಸ್ಟಾರ್ ಯಶ್ ಅವ್ರು ನಮ್ಮ ಕನ್ನಡದ ಹೀರೋ, ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋ ಅಂತ. ಇವತ್ತು ಪಾಕಿಸ್ತಾನದಲ್ಲಿ ಹೋಗಿ ಕೇಳಿದ್ರು KGF ಕರ್ನಾಟಕನ ರಾಕಿ ಭಯ ಅಂತ ಹೇಳ್ತಾರೆ. ಅದು ನಮ್ಮ ಕನ್ನಡಿಗರ ತಾಕತ್ತು. ರಾಕಿಂಗ್ ಸ್ಟಾರ್ ಯಶ್ ಅವರು ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಮೇಡಮ್. ಇವತ್ತು ಇಡೀ ವರ್ಲ್ಡ್ ನಿಂತ್ಕೊಂಡು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಸಲ್ಯೂಟ್ ಹೊಡಿತಾರೆ ಅಂದ್ರೆ ಅದರಲ್ಲಿ ಅರ್ಥ ಆಗುತ್ತೆ ಅವ್ರ ತಾಕತ್ ಏನು ಅಂತ. ನಮ್ಮ ಬಾಸು 4 ವರ್ಷ ಲೇಟ್ ಆಗಿ ಬಂದಿರ್ಬೋದು, ಬಟ್ 40 ವರ್ಷ ನೆನ್ಪಿಟ್ಕೊಳ್ಳೋ ತರ ಸಿನಿಮಾ ಮಾಡಿದ್ದಾರೆ. ಆ ಗ್ಯಾರಂಟಿ ನಾವು ಕೊಡ್ತೀವಿ. ಮತ್ತೆ ಇತಿಹಾಸ ಸೃಷ್ಟಿ ಆಗೋದಂತೂ ಖಂಡಿತ ಮೇಡಮ್ ಅದು.